ಇನ್ನು ರಾಜ್ಯ ರಾಜಕೀಯದ ಸುದ್ದಿಗಳನ್ನ ನೋಡೋದಾದರೆ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಾ ಸೋನಿಯಾ ಗಾಂಧಿ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡಿದೆ. ಯಾಕೆಂದರೆ ಈಗಾಗಲೇ ರಾಜ್ಯಸಭಾ ಚುನಾವಣೆಗೆ ದಿನಾಂಕ ಪ್ರಕಟವಾಗಿದೆ. ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಾ ಸೋನಿಯಾ ಗಾಂಧಿ? ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸ್ತಾರಾ ಸೋನಿಯಾ ಗಾಂಧಿ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಮೂಲಕ ರಾಜ್ಯ ಕಾಂಗ್ರೆಸ್ಸಿಗರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಯಾಕೆ ಅಂತಂದರೆ ಕರ್ನಾಟಕದಿಂದ ಅವರು ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೆ ಶಕ್ತಿ ಬರುತ್ತೆ. ಮುಂಬರುವ ಲೋಕಸಭಾ ಚುನಾವಣೆಗೂ ಕೂಡ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಎಐಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಾಂತರ ಒತ್ತಡವನ್ನು ಹೇರೋದಕ್ಕೆ ಕಾಂಗ್ರೆಸ್ಸಿಗರು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಮುಂಬರುವ ಫೆಬ್ರವರಿ 27ಕ್ಕೆ ಚುನಾವಣೆ ನಿಗದಿಯಾಗಿದೆ, ರಾಜ್ಯಸಭಾ ಚುನಾವಣೆ. ಸೊ ಹಾಗಾಗಿ ಅದು ಆಗಬೇಕು, ಸೋನಿಯಾ ಗಾಂಧಿ ಇಲ್ಲಿಂದನೇ ಸ್ಪರ್ಧೆ ಮಾಡಬೇಕು ಅಂತ ರಾಜ್ಯಸಭೆಗೆ ಕರ್ನಾಟಕದಿಂದ ಸ್ಪರ್ಧಿಸುವಂತೆ ಸೋನಿಯಾಗೆ ಆಹ್ವಾನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆರೋಗ್ಯದ ಕಾರಣಕ್ಕೆ ಲೋಕಸಭೆ ಸ್ಪರ್ಧೆ ಮಾಡಲ್ಲ ಅನ್ನೋದಾದರೆ, ಅಂದರೆ ನನಗೆ ಲೋಕಸಭೆ ಚುನಾವಣೆ ಬೇಡ, ಈಗೇನವರು ರಾಯ್ಬರೇಲಿ ಪ್ರತಿನಿಧಿಸ್ತಾ ಇದ್ದಾರಲ್ಲ ಅಲ್ಲಿ ಮಾಡಲ್ಲ ಅಂದರೆ ಕರ್ನಾಟಕದಿಂದ ರಾಜ್ಯಸಭೆಗೆ ಪ್ರವೇಶ ಮಾಡಲಿ ಸೋನಿಯಾ ಗಾಂಧಿಯವರು. ಸೋನಿಯಾ ಗಾಂಧಿಯವರು ಬಂದರೆ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಹಾಗಾಗಿ ನೇರವಾಗಿ ನೀವು ಸೋನಿಯಾ ಗಾಂಧಿ ಜೊತೆ ಮಾತನಾಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಎಐಸಿಸಿ ಅಧ್ಯಕ್ಷರ ಮೇಲೆ. ನೀವು ಹೋಗಿ, ನೀವು ಮೇಡಮ್ ಜೊತೆ ಮಾತನಾಡಿ, ಫೆಬ್ರವರಿಯಲ್ಲಿ ನಡೆಯುತ್ತೆ ರಾಜ್ಯಸಭಾ ಚುನಾವಣೆ, ಈ ಚುನಾವಣೆಗೆ ಕರ್ನಾಟಕದಿಂದ ಸೋನಿಯಾ ಗಾಂಧಿಯವರನ್ನು ಆಯ್ಕೆ ಮಾಡಿ ಕಳಿಸೋಣ ಅಂತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಹಾಗಾದರೆ ಮಾತ್ರ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡಿತಾ ಹೋಗೋಣ. ಸುಖೇಶ್, ಈಗ ಸೋನಿಯಾ ಗಾಂಧಿಯವ್ರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸೋಣ ಅಂತಕ್ಕಂಥ ಕಾಂಗ್ರೆಸ್ಸಿಗರ ಈ ನಿರ್ಧಾರಕ್ಕೇನು ಕಾರಣ? ಇದರಿಂದ ಯಾವ ರೀತಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ? ಅರವಿಂದ್, ಪ್ರಮುಖವಾಗಿ ಈ ಬಾರಿ ಲೋಕಸಭೆ ಚುನಾವಣೆಗೆ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ವಯಸ್ಸು ಮತ್ತು ಆರೋಗ್ಯದ ಕಾರಣಕ್ಕಾಗಿ ಬಹುತೇಕ ಈ ಬಾರಿ ಲೋಕಸಭೆ ಚುನಾವಣೆಯಿಂದ ಅವರು ದೂರ ಉಳಿಯುವ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕಾಂಗ್ರೆಸ್ ಪಡಸಾಲೆಯಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಹಾಗಂತ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡದೇ ಇದ್ರೆ ಸಂಸದೀಯ ವ್ಯವಸ್ಥೆಯಿಂದ ದೂರ ಉಳಿಬೇಕಾಗಿಲ್ಲ, ರಾಜ್ಯಸಭೆಗಾರು ಅವರು ಬರಲಿ ಎನ್ನುವಂಥ ಚರ್ಚೆ ಕೂಡ ಇರೋದ್ರಿಂದ ಸೋನಿಯಾ ಗಾಂಧಿ ಅವರು ರಾಜ್ಯದಿಂದಲೇ ಬೇಕಾದ್ರೆ ಸ್ಪರ್ಧೆ ಮಾಡಲಿ ಎನ್ನುವಂಥ ಬೇಡಿಕೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಇಟ್ಟಿದ್ದಾರೆ ಎನ್ನುವಂಥದ್ದು. ಕಾರಣ ಇಷ್ಟೇ, ದಕ್ಷಿಣದಲ್ಲಿ ಅಧಿಕಾರದಲ್ಲಿರುವಂತಹ 2 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು, ಮತ್ತು ಕರ್ನಾಟಕದ ಸ್ಪಷ್ಟ ಬಹುಮತದ ಭರ್ಜರಿ ಗೆಲುವಿನ ಹಿನ್ನೆಲೆಯಲ್ಲಿ ತೆಲಂಗಾಣದಲ್ಲಿ ಅದು ಕೂಡ ಸಹಾಯ ಆಯಿತು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಉಳಿದಿರುವಂಥ ಚರ್ಚೆ. ಹಾಗೆ ದೊಡ್ಡ ರಾಜ್ಯವಾಗಿರುವಂಥ ಕರ್ನಾಟಕದಿಂದ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆ ಪ್ರವೇಶ ಮಾಡಿದ್ರೆ ಸಹಜವಾಗಿಯೇ ಇಲ್ಲಿನ ಕಾಂಗ್ರೆಸ್ಗೆ ಒಂದಷ್ಟು ಶಕ್ತಿ ತುಂಬದಂತೆ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ಕೂಡ ಕೊಪ್ಪಳದಿಂದ ಪ್ರಿಯಾಂಕಾ ಗಾಂಧಿ ಅವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ವೆಗಳು ನಡೆದಂಥ ವಿಚಾರವನ್ನು ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಹಾಗೇನಾದರೂ ಪ್ರಿಯಾಂಕಾ ಗಾಂಧಿ ಅವರು ಕೇರಳ ಅಥವಾ ತೆಲಂಗಾಣದತ್ತ ಮುಖ ಮಾಡೋದಾದ್ರೆ, ದಕ್ಷಿಣದಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಅವರನ್ನ ಕಳಿಸ್ಕೊಡೋದಾದ್ರೆ ಅದು ಪಕ್ಷಕ್ಕೆ ಬೂಸ್ಟ್ ಸಿಗುತ್ತೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ತುಂಬುತ್ತೆ, ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಸಹಾಯವಾಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನೋದಾದ್ರೆ ರಾಜ್ಯಸಭೆ ಪ್ರವೇಶ ಮಾಡಲಿ, ಆ ರಾಜ್ಯಸಭೆಯ ಪ್ರವೇಶ ದಕ್ಷಿಣದ ಪ್ರಬಲವಾದ ಕಾಂಗ್ರೆಸ್ ನೆಲೆ ಇರುವಂತಹ ಕರ್ನಾಟಕದಿಂದ ಆಗಲಿ ಎನ್ನುವಂಥ ಬೇಡಿಕೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಎಐಸಿಸಿ ಮುಂದಿಟ್ಟಿದ್ದಾರೆ. ಖುದ್ದಾಗಿ ಸೋನಿಯಾ ಗಾಂಧಿ ಅವರ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮಾತನಾಡಿದ ನಂತರದಲ್ಲಿ ಎಲ್ಲದರ ಬಗ್ಗೆ ಒಂದು ಸ್ಪಷ್ಟನೆ ಸಿಗುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ ಸುಖೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇದು ಸದ್ಯದ ಚಿತ್ರಣ, ಇನ್ನು ಇದು ಆರಂಭಿಕ ಪ್ರಾಸ್ತಾವಿಕ ಮಾತುಗಳಷ್ಟೇ. ಅದಕ್ಕೆ ಮೇಡಮ್ ಒಪ್ತಾರಾ ಸೋನಿಯಾ ಗಾಂಧಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡೋದಕ್ಕೆ ಇಲ್ವಾ, ಇವರು ಯಾವ ರೀತಿ ಪ್ರೆಷರ್ ಹಾಕ್ತಾರೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ಮುಂದಿನ ತಿಂಗಳೇ ಚುನಾವಣೆ ಇರೋದು, ಫೆಬ್ರವರಿನಲ್ಲೇ ರಾಜ್ಯಸಭಾ ಚುನಾವಣೆ ಇರೋದು. ಸೊ ಏನಾಗುತ್ತೆ ಅಂತ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ.